ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಪಾಡಿಗೆ ನೀವು ದೂರ ಆಗಿ ಕಂಪನಿಗಳನ್ನು ಕಟ್ಟುತ್ತಾ ಯಾರೋ ಒಬ್ಬರು ಜವಾಬ್ದಾರಿಗೆ ಬಿಟ್ಟರೆ ಅವರು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಂತ ನೋಡೋದು ಬೇಡವಾ? ವಯಸ್ಸಾದವರು ಮನೆಯಲ್ಲಿ ಇರಲಿ, ಅವರ ಸಂಬಳ ಹಣ ಅವರ ಕೈ ಸೇರುವಂತೆ ಆಗಲಿ ಅಂತ ಹೇಳಿದ್ದೆ. ಆದರೆ ಅದು ಎಲ್ಲಿ ಆಗ್ತಾ ಇದೆ? ವಯಸ್ಸಾದವರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಾ ಇದ್ರೆ ಕೆಲವು ಪುಂಡರು ಆರಾಮವಾಗಿ ಕಾಲ ಕಳೀತಾ ಇದ್ದಾರೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಬೇಕು ಅಂತ ಸ್ಕೂಲ್ ಕಟ್ಟಲು ಹೇಳಿದ್ದೆ. ಆದರೆ ಸ್ಕೂಲ್ಗೆ ಮಕ್ಕಳು ಹೋಗ್ತಾ ಇದ್ದಾರಾ ಇಲ್ವಾ ಅಂತ ನೋಡೋದಕ್ಕೂ ನಿಮಗೆ ಆಗಲಿಲ್ಲ ಅಲ್ವಾ? ಇನ್ಮೇಲೆ ಮಕ್ಕಳು ಸ್ಕೂಲಿಗೆ ಹೋಗಲೇಬೇಕು. ಹಾಗೆಯೇ ಇವತ್ತಿನಿಂದ ಎಸ್ಟೇಟ್ನ ಕೆಲಸಕ್ಕೆ ಕೆಲವರನ್ನು ತೆಗೆದು ಹಾಕಿದ್ದೀನಿ. ಆ ಎಸ್ಟೇಟ್ಗೆ ಹೊಸ ಮ್ಯಾನೇಜರ್ ಅನ್ನು ಕರೆಸಿ ಕೂಲಿಯವರಿಗೆ ಸರಿಯಾಗಿ ಸಂಬಳ ಸಿಗಲಿ. ಇದೆಲ್ಲ ನಮಗೆ ಕಣ್ಣು ಒರೆಸುವುದಕ್ಕೆ ಅಂತ ಇರೋ ಫೈಲ್ ಅಷ್ಟೇ ಅಂತ ಆ ಫೈಲ್ಗಳನ್ನು ಬಿಸಾಡಿಸಿದವಳೆ ಒಳಗೆ ಎದ್ದು ಹೋದರೆ ಎಲ್ಲರೂ ಇನ್ನೂ ಶಾಕ್ನಲ್ಲಿಯೇ ನಿಂತಿದ್ದಾರೆ. ಅಣ್ಣ, ಇವಳು ಜಾನವಿನ ಮನಸ್ವಿನ ಅಂತ ವಿನೋದ್ ಕೇಳಿದರೆ ನನಗೂ ಅದೇ ಡೌಟ್ ಕಣೋ. ಆ ಮಾತೆಲ್ಲ ಹೇಳಿದ್ದು ಜಾನವಿ, ಆದರೆ ಇದೆಲ್ಲ ಮನಸ್ವಿಗೆ ಹೇಗೆ ಗೊತ್ತು ಅಂತ ವಿಕ್ರಮ್ ಅಂತಾರೆ. ವಿಸ್ಮಯ ಮತ್ತು ತೇಜಸ್ವಿ ಮುಖ ನೋಡಿಕೊಂಡು ನಿಜವಾದ ವಿಷಯ ಇವರಿಗೆ ತಿಳಿದರೆ ಅಷ್ಟೇ ಕತೆ ಮುಗೀತು ಅಂತ ಅಂದುಕೊಂಡವರು ಇವರ ಹತ್ತಿರ ಓಡಿ ಬರ್ತಾರೆ. ಪಪ್ಪ, ಅದು ಏನು ಅಂದ್ರೆ ಇವತ್ತು ಮನಸ್ವಿ ಅಕ್ಕ ಎಸ್ಟೇಟ್ಗೆ ಹೋಗಿದ್ರಲ್ವಾ, ಅಲ್ಲಿ ಅಕ್ಕನನ್ನು ಜಾನವಿ ಅಂತ ಅಂದುಕೊಂಡು ವಯಸ್ಸಾದವರೆಲ್ಲ ಇವರ ಹತ್ತಿರ ಕಷ್ಟ ಹೇಳಿಕೊಂಡಿದ್ದಾರೆ. ನೀವೇ ಸ್ಕೂಲ್ ಕಟ್ಟಿಸಿದ್ರಿ, ಆದರೆ ಮಕ್ಕಳು ಸ್ಕೂಲ್ಗೆ ಹೋಗದೆ ಕೂಲಿಗೆ ಬರ್ತಾ ಇದ್ದಾರೆ. ವಯಸ್ಸಾದವರು ಮನೆಯಲ್ಲೇ ಇರಬೇಕು ಅಂತ ಹೇಳಿದ್ರಿ. ನೀವು ಹೋದ ಮೇಲೆ ನಮಗೆಲ್ಲ ಇಂಥ ಸ್ಥಿತಿ ಬಂತು, ನಮಗೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ ಅಂತ ಹೇಳಿದ್ರಂತೆ. ಅಕ್ಕ ಮಧ್ಯಾಹ್ನದಿಂದ ಅದನ್ನೇ ಯೋಚನೆ ಮಾಡ್ತಾ ಇದ್ರಲ್ಲ, ನೀವು ಬಂದಾಗ ಅದೇ ದಾಟಿಯಲ್ಲಿ ಮಾತಾಡಿ ಹೋದ್ರು ಅಷ್ಟೇ. ಸ್ವಲ್ಪ ಹೊತ್ತಾದ ಮೇಲೆ ಅವರೇ ಸರಿ ಹೋಗ್ತಾರೆ, ನೀವೇನು ವರಿ ಮಾಡ್ಕೋಬೇಡಿ ಅಂತಾರೆ. ವಿಕ್ರಮ್ ರವರು ಇನ್ನೂ ಅದೇ ಗಾಬರಿಯಲ್ಲಿ ಇದ್ದಾರೆ. ಜಾನವಿಯದೇ ದಾಟಿಯಲ್ಲಿ ಮಾತಾಡೋದು ಅಂದ್ರೆ ಅಂತ ಯೋಚನೆ ಮಾಡ್ತಾ ನಿಂತವರು ಮನಸ್ವಿಯನ್ನು ಮಾತಾಡಿಸಲೇಬೇಕು ಅಂತ ಮನೆಯೊಳಗೆ ಬರ್ತಾರೆ. ಮನಸ್ವಿ ಮನೆಯೊಳಗೆ ಬಂದಿದ್ದವಳು ಮುಖ ತೊಳೆದು ದೇವರ ಪೂಜೆ ಮಾಡಲು ನಿಂತಿದ್ದಾಳೆ. ವಿಕ್ರಮ್ ರವರು ಮನಸ್ವಿಯನ್ನು ನೋಡುತ್ತಿದ್ದಾರೆ. ದೀಪ ಹಚ್ಚಿ ಬಂದ ಮನಸ್ವಿ ವಿಕ್ರಮ್ ರವರು ನೋಡುತ್ತಾ, ಅಪ್ಪಾಜಿ ಏನಾದರೂ ಬೇಕಿತ್ತಾ ಅಂತ ಕೇಳ್ತಾಳೆ. ಅವಳ ವಾಯ್ಸ್ ಮಾಮೂಲಿಯಂತಾಗಿ ಅಪ್ಪಾಜಿ ಅಂತ ಕೂಗಿದಾಗ ವಿಕ್ಕಿಯವರಿಗೆ ನಾನು ಇಷ್ಟೊತ್ತು ಕೇಳಿಸಿಕೊಂಡಿದ್ದು ಸುಳ್ಳ ಅಂತ ಯೋಚಿಸುವಂತೆ ಆಗುತ್ತೆ. ಏನು ಬೇಡಮ್ಮ, ನಾನು ಹೊರಡ್ತೀನಿ ಅಂತ ಹೇಳಿದವರೇ ಅಲ್ಲಿಂದ ಹೊರಗೆ ಹೋಗ್ತಾರೆ. ಮನಸ್ವಿ ಹಿಂದೆ ಬಂದವಳೆ ಕಾರಿನಲ್ಲಿ ಕೂರುತ್ತಿದ್ದ ಮೂವರನ್ನು ನೋಡುತ್ತಾ, ತೇಜು, ಮೂವರಿಗೂ ಏನಾಯ್ತು? ನನ್ನನ್ನು ಯಾಕೆ ಹಾಗೆ ನೋಡ್ತಾ ಹೋಗ್ತಾ ಇದ್ದಾರೆ? ಅಪ್ಪಾಜಿಯ ಮುಖವಂತೂ ಹಿಡಿದು ಹೋಗಿತ್ತು. ಏನಾಯ್ತು ಅಂತ ಕೇಳಿದಾಗ ತೇಜಸ್ವಿ, ಪರಿ, ವಿಸ್ಮಯ ಮೂವರು ಮುಖ ನೋಡಿಕೊಂಡು, ನೀನು ಮಾತಾಡಿದ್ದು ಮರೆತು ಹೋಯ್ತಾ ಅಕ್ಕ ಅಂತಾಳೆ ವಿಸ್ಮಯ. ನಾನು ಯಾವಾಗ ಯಾರ ಹತ್ತಿರ ಮಾತಾಡ್ದೆ? ಅಪ್ಪಾಜಿ ಮತ್ತು ಚಿಕ್ಕಪ್ಪಂದಿರು ಬಂದಾಗ ನಾನು ಪೂಜೆ ಮಾಡಲು ಹೋದೆ ಅಷ್ಟೇ. ನಾನು ಅವರ ಹತ್ತಿರ ಮಾತಾಡಲೇ ಇಲ್ವಲ್ಲ ಅಂದಾಗ ಅಭಯ್ ಮತ್ತು ತೇಜಸ್ ತಲೆ ಸುತ್ತಿ ಬೀಳುವುದು ಬಾಕಿ. ಏನಿಲ್ವೇ, ಅವರಿಗೆ ಯಾವುದೋ ಕಾಲ್ ಬಂತು, ಅದಕ್ಕೆ ಅರ್ಜೆಂಟ್ ಆಗಿ ಹೊರಟ್ರು. ಬಿಸ್ನೆಸ್ ಅಂದ್ರೆ ಸ್ವಲ್ಪ ತಲೆಬಿಸಿ ಇರುತ್ತೆ ಅಂತ ಪರಿ ಅಂದಾಗ, ಹೌದು ಪಾಪ, ಮೂವರು ಎಷ್ಟು ಅಂತ ತಲೆ ಕೆಡಿಸ್ಕೊಡ್ತಾರೆ. ಯಾರಿಗಾದರೂ ನಂಬಿಕಸ್ಥರಿಗೆ ವಹಿಸಿಕೊಡಿ ಅಂತ ಹೇಳಬೇಕು ಅಂದಾಗ ವಿಸ್ಮಯ ನಿಜವಾಗಿಯೂ ತಲೆ ಸುತ್ತಿ ಬೀಳ್ತಾಳೆ. ವಿಸ್ಮಯ ಏನಾಯ್ತು ಅಂತ ಅವಳ ಮುಖಕ್ಕೆ ನೀರು ಚಿಮುಕಿಸಿದಾಗ ಎದ್ದು ಕುಳಿತು ವಿಸ್ಮಯ, ಏನಿಲ್ಲಕ್ಕ, ನನಗೆ ಸ್ವಲ್ಪ ಸುಸ್ತಾಯಿತು ಅಷ್ಟೇ. ಊಟ ಮಾಡಿ ಬೇಗ ಮಲಗಿದರೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ. ತೇಜಸ್ವಿ ವಿಸ್ಮಯನ ಬೆನ್ನು ಸವರಿಸ್ತಾ ನಿಧಾನವಾಗಿ ಎದ್ದು ಬಾ ಅಂತ ಕರೆದುಕೊಂಡು ಹೋಗ್ತಾರೆ. 2-3 ದಿನಗಳಲ್ಲಿ ಮನಸ್ವಿ ಅಂದುಕೊಂಡಂತೆ ವಯಸ್ಸಾದವರಿಗೆಲ್ಲ ಮನೆಯಲ್ಲೇ ಇರಿಸಿ ಅವರ ಸಂಬಳದ ಹಣವನ್ನು ಅವರಿಗೆ ತಲುಪುವಂತೆ ಮಾಡಲು ಸಿದ್ಧ ಮಾಡಿದ್ದಾಳೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಲೇಬೇಕು ಅಂತ ಆರ್ಡರ್ ಆಗಿದೆ. ಯಾವುದಾದರೂ ಮಕ್ಕಳು ಕೆಲಸಕ್ಕೆ ಬರುವುದನ್ನು ನೋಡಿದರೆ ಆ ಕುಟುಂಬವನ್ನೇ ಕೆಲಸದಿಂದ ತೆಗೆಯುವಂತೆ ಆದೇಶ ನೀಡಿದ್ದಾಳೆ.
ಎಸ್ಟೇಟ್ನ ಜವಾಬ್ದಾರಿಯನ್ನು ಗಜನಿಗೆ ವಹಿಸಬೇಕೆಂದು ತೀರ್ಮಾನ ಮಾಡಿದ್ದಾಳೆ. ಆದರೆ ಗಜನಿಗೆ ಇನ್ನೂ ವಿಷಯ ಹೇಳಿಲ್ಲ. ವಿಕ್ರಮ್ ರವರು ಮನಸ್ವಿ ಜಾಹ್ನವಿಯ ರೀತಿ ಮಾತನಾಡಿದ್ದಾಗಿನಿಂದಲೂ ಅದರ ಬಗ್ಗೆಯೇ ಹೆಚ್ಚಾಗಿ ತಲೆ ಕೆಡಿಸಿಕೊಂಡು ಕುಳಿತಿದ್ದಾರೆ. ಮನಸ್ವಿ ಹೇಳಿದಂತೆ ಇಂಜಿನಿಯರ್ಗಳನ್ನು ಕರೆಸಿ ಮನೆ ಕಟ್ಟಲು ಪ್ಲಾನ್ ರೆಡಿ ಮಾಡುವಂತೆ ಹೇಳಿದ್ದಾರೆ. ಆಯುಷ್, ಜಿತು, ಮನ್ವಂತ್ ಮೂವರು ಬೆಂಗಳೂರು ಕಂಪನಿಗೆ ಬಂದು ಕುಳಿತಿದ್ದಾರೆ. ಮಧುಗಂತೂ ಇವರು ಬರುವ ಸೂಚನೆ ಇಲ್ಲದೆ ಇರುವಾಗ ಮನಸ್ವಿಯ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದವರು ಈಗ ಕಂಪನಿಯ ಲಾಭ ನಷ್ಟವನ್ನು ತೋರಿಸಲು ಒದ್ದಾಡುತ್ತಿದ್ದಾರೆ. ಅರವಿಂದ್ ಮನಸ್ವಿಯ ಹೊಸ ರೂಪವನ್ನು ನೋಡಿ ತಲೆ ಕೆಡಿಸಿಕೊಂಡಿದ್ದಾನೆ. ವಿಕ್ರಮ್ ರಾಜ್ ಚಂದ್ರೋದರ್ನ ಮಗಳು. ಕೋಟಿಗಟ್ಟಲೆ ಲೆಕ್ಕಕ್ಕಿಲ್ಲದಷ್ಟು ಶ್ರೀಮಂತಿಕೆ, ರೂಪದಲ್ಲಿ ಅಪ್ಸರೆ, ಗುಣವಂತೆ. ಇವಳನ್ನು ನಾನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಏನು ಮಾಡಲಿ ನಾನು? ಅವಳನ್ನು ಪಡೆಯಲು ಏನು ಮಾಡಬೇಕು ಅಂತ ಯೋಚಿಸುತ್ತಿದ್ದಾನೆ. ಮನಸ್ವಿಯ ಜೊತೆ ಯಾವಾಗಲೂ ಚಿರು ಇರ್ತಾನೆ. ನನ್ನನ್ನು ನೋಡಿದರಂತೂ ಒಡೆದಾಟಕ್ಕೆ ಬರ್ತಾನೆ. ಇವನು ಎಲ್ಲಾದರೂ ಹೋಗ್ತಾನ ಅಂತ 3 ದಿನದಿಂದ ನೋಡಿದ್ದೇ ಬಂತು. ಮನಸ್ವಿಯನ್ನು ಬಿಟ್ಟು ಅಲ್ಲಾಡೋಲ್ಲ ಅಂತಾನೆ. ಏನು ಮಾಡೋದು? ತಲೆಯ ಮೇಲೆ ಕೈ ಹೊತ್ತು ಕುಳಿತರೆ ಮಧು ಜೊತೆಗೆ ಇದ್ದ ಚೇಲಾಗಳು ಈಗ ಎಸ್ಟೇಟ್ನಲ್ಲಿ ಕೆಲಸ ಕಳೆದುಕೊಂಡು ಅರವಿಂದನ ಜೊತೆ ಸಂಜೆ ಹೊತ್ತು ಕುಡಿಯಲು ಅವನಿದ್ದ ಗೆಸ್ಟ್ ಹೌಸ್ಗೆ ಬರ್ತಾರೆ. ಇದ್ಯಾಕೆ ಚಿಕ್ಕ ಯಜಮಾನ್ರೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದೀರಾ? ಏನಾಯ್ತು ಅಂತ ಕೇಳ್ತಾರೆ. ಅರವಿಂದ್ ಇವರ ಹತ್ತಿರ ಹೇಳಿಕೊಂಡ್ರೆ ನನ್ನ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಮಾಡ್ತಾರಾ ಇವರ ಹತ್ತಿರ ಏನು ಮಾತನಾಡೋದು ಅಂತ ಸುಮ್ಮನೆ ಕುಳಿತರೆ ಗ್ಲಾಸ್ಗಳಿಗೆ ಒಬ್ಬ ಮೊದಲು ಕುಡಿಯಿರಿ ಯಜಮಾನ್ರೆ, ಆಮೇಲೆ ಹೇಳಿ. ನೀವು ನಮ್ಮ ದಣಿಗಳು. ನೀವು ಯೋಚನೆ ಮಾಡಬೇಡಿ. ನೀವು ಏನೇ ಕೆಲಸ ಹೇಳಿದ್ರೂ ಮಾಡ್ತೀವಿ. ನಿಮಗೆ ನಂಬಿಕೆ ಬರಬೇಕೆಂದರೆ ನಿಮ್ಮ ಚಿಕ್ಕಪ್ಪನನ್ನು ಕೇಳಿ ಒಂದು ಸಲ ಅಂತ ಅರವಿಂದ್ ಒಂದೇ ಸಲಕ್ಕೆ ಗ್ಲಾಸನ್ನು ಖಾಲಿ ಮಾಡಿ ಇನ್ನೊಂದು ಗ್ಲಾಸ್ ತುಂಬುವಂತೆ ಹೇಳ್ತಾನೆ. ಇನ್ನೊಂದು ಗ್ಲಾಸ್ ಕುಡಿದು ಖಾಲಿ ಗ್ಲಾಸ್ಗಳನ್ನು ಕೆಳಗಿಟ್ಟ ಅರವಿಂದ್, ನಾನು ಏನು ಹೇಳಿದ್ರು ಮಾಡ್ತೀರಾ ನೀವು ಅಂತಾನೆ. ಆಗಲೇ ಎಲ್ಲರೂ ಕುಡಿಯೋದಕ್ಕೆ ಶುರು ಹಚ್ಚಿದ್ದರಿಂದ ನಶೆಯಲ್ಲಿ ತೇಲಾಡುತ್ತಿದ್ದವರು ಅದೇನು ಅಂತ ಕಾಲಲ್ಲಿ ತೋರಿಸಿ ಬುದ್ಧಿ ತಲೆಯ ಮೇಲೆ ಒತ್ಕೊಂಡು ಮಾಡ್ತೀವಿ. ಮಾಡಲಿಲ್ಲ ಅಂದ್ರೆ ನಮ್ಮ ಮೀಸೆಯನ್ನು ಅರ್ಧ ಬೋಳಿಸ್ತೀವಿ ಅಂತಾನೆ ಒಬ್ಬ. ನಿನ್ನ ಮೀಸೆ ತಗೊಂಡು ನಾನೇನ್ ಮಾಡ್ಲಿ? ನನಗೆ ನನ್ನ ಆಸೆ ಮುಖ್ಯ, ನನಗೆ ನನ್ನ ಮನಸ್ವಿ ಮುಖ್ಯ ಅಂತಾನೆ. ನಿಮ್ಮ ಆಸೆ ಏನು ಅಂತ ಹೇಳಿ ಬುದ್ಧಿ, ನಾವು ನೆರವೇರಿಸ್ತೀವಿ ಅಂತ ಇನ್ನೊಬ್ಬ ಕುಡಿಯುತ್ತಾ ಕೇಳಿದಾಗ, ಎಷ್ಟು ಸಲನೋ ಹೇಳೋದು ನಿಮಗೆ, ನನಗೆ ನನ್ನ ಮನಸ್ವಿ ಬೇಕು ಅಂತಾನೆ. ಮನಸ್ವಿ? ಯಾರು ಮನಸ್ವಿ ಅಂತ ಹೇಳಿದನಿ, ನಿಮ್ಮ ಮುಂದೆ ತಂದು ಬಿಸಾಕ್ತೀವಿ ಅಂತ ಇನ್ನೊಬ್ಬ ದಾಂಡಿಗ ಅಂತಾನೆ. ಬಿಸಾಕೋದಕ್ಕೆ ಅವಳು ಸಾಮಾನ್ಯ ಹುಡುಗಿ ಅಲ್ಲ ಕಣೋ, ಅವಳು ಈ ಊರಿನ ರಾಜಕುಮಾರಿ, ವಿಕ್ರಮ್ ರಾಜ್ ಚಂದ್ರೋದರನ ಮಗಳು. ನನ್ನ ಮನಸ್ವಿ ಅಂದಾಗ ಕುಡಿದಿದ್ದ ನಶೆಯೆಲ್ಲ ಇಳಿದು ಹೋಗಿತ್ತು. ಏನು ಚಿಕ್ಕ ಯಜಮಾನ್ರೆ ಅಂದ್ರಿ ಅಂತ ಇನ್ನೊಂದು ಸಲ ಹೇಳಿದಾಗ ಅರವಿಂದ್ ಒಬ್ಬನಿಗೆ ಜೋರಾಗಿ ಒದ್ದು, ಮಾತನ್ನು 3 ಸಲ ಹೇಳಬೇಕು ನಿನಗೆ. ಹೇಳಿದ ತಕ್ಷಣ ಮಾಡುವವರ ಹಾಗೆ ಬಿಲ್ಡಪ್ ಬೇರೆ ಕೊಡ್ತಾರೆ. ಹೋಗೋ ಇಲ್ಲಿಂದ ಅಂತ ಆವಾಜ್ ಆಗ್ತಾನೆ. ಆಗಲ್ಲ ಯಜಮಾನ್ರೆ, ಕುಡಿದ ನಶೆಯಲ್ಲಿ ನಾವು ಕೇಳಿಸಿಕೊಂಡಿದ್ದು ತಪ್ಪೇನೋ ಅಂತ ತೊದಲುತ್ತಾ ಅಂದಾಗ ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ. ಆ ಮನಸ್ವಿನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ. ಆದರೆ ಅವಳು ಇನ್ಯಾವನೋ ಜೊತೆ ಸುತ್ತಾಡ್ತಾಳೆ. ಅವರಿಬ್ಬರನ್ನು ನೋಡಿ ನನಗೆ ಸಹಿಸಲು ಆಗಲ್ಲ ಅಂತ ಹಲ್ಲು ಕಡಿದಾಗ ಅದೇ ಗುಂಪಿನಲ್ಲಿದ್ದ ದಾಂಡಿಗ ರಾಜಶೇಖರನ ಬಂಟ ಇವನ ಮಾತನ್ನು ಕೇಳಿ ರಾಜಶೇಖರನನ್ನು ನೆನಪಿಸಿಕೊಂಡಿದ್ದ. ಅಪ್ಪ ಮಗನದು ಇಬ್ಬರದು ಒಂದೇ ವರಸೆ. ಅಪ್ಪ ಜಾಹ್ನವಿಯನ್ನು ಇಷ್ಟಪಟ್ಟರೆ ಮಗ ಮನಸ್ವಿಯನ್ನು ಇಷ್ಟಪಡ್ತಾ ಇದ್ದಾನೆ. ಪ್ರಪಂಚದಲ್ಲಿ ಇವರಿಗೆ ಇನ್ಯಾವ ಹೆಣ್ಣು ಮಕ್ಕಳು ಕೂಡ ಕಾಣಿಸೋದಿಲ್ವಾ ಅಂತ ಮನದಲ್ಲೇ ಅಂದುಕೊಂಡವನು ಅರವಿಂದ್ ಜೊತೆ ನೋಡಿದ್ದ. ಅರವಿಂದ್ ಇನ್ನೂ 1 ಗ್ಲಾಸ್ ಕುಡಿದು ಪಕ್ಕಕ್ಕೆ ಇಟ್ಟವನು, ಅವಳು ಬೇಕೇ ಬೇಕು, ಅದಕ್ಕೆ ನೀವೆಲ್ಲ ಹೆಲ್ಪ್ ಮಾಡಿ, ನಾನು ಅವಳನ್ನು ಕಿಡ್ನಾಪ್ ಮಾಡಬೇಕು ಅಂತ ಕಣ್ಣನ್ನು ಕೆಂಪಗೆ ಮಾಡಿಕೊಂಡು ಹೇಳ್ತಾನೆ. ಎಲ್ಲರೂ ಮುಖ ನೋಡಿಕೊಂಡು, ಕಿಡ್ನಾಪ್ ಮಾಡಿದ ಮೇಲೆ ಏನು ಮಾಡ್ತೀರಾ ಅಂತ ಒಬ್ಬ ಅಂತಾನೆ. ಇನ್ನೇನು ಮಾಡ್ತಾರೆ? ಅವಳನ್ನು ಪ್ರೀತಿಸಿ ಮದ್ವೆ ಆಗೋದು, ಇಲ್ಲ ಅಂದ್ರೆ ಅವಳನ್ನು ರೇಪ್ ಮಾಡಿ ಆಮೇಲೆ ಮದ್ವೆ ಆಗೋದು ಅಂತ ಆಸೆಗಣ್ಣಿನಿಂದ ಹೇಳಿದಾಗ, ರೇಪ್ ಮಾಡೋದಿಕ್ಕೆ ಕಿಡ್ನಾಪ್ ಯಾಕೆ ಮಾಡಬೇಕು ಬುದ್ಧಿ? ಇಲ್ಲೇ ಮಾಡಿದರೆ ಆಯ್ತು. ರೇಪ್ ಆಗಿದೆ ಅಂತ ಗೊತ್ತಾದ ಮೇಲೆ ಅವರಪ್ಪನೇ ಬಂದು ಮದ್ವೆ ಮಾಡಿ ಕೊಡ್ತಾನೆ ಅಂತ ಒಬ್ಬ ಅಂತಾನೆ.
ಮಾಡದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತೀಯಾ ಅಂತ ಇನ್ನೊಬ್ಬ ದಾಂಡಿಗ ಹೇಳಿದಾಗ, ಹಾಳಾಗಿರುವವಳನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೇನೋ, ಬುದ್ಧಿವಂತರಾದವರು ಅವನಿಗೆ ಕೊಟ್ಟು ಮದುವೆ ಮಾಡಿ ಕೈ ತೊಳೆದುಕೊಳ್ತಾರೆ. ವಿಕ್ರಮ್ ಸಾಬ್ಗೆ ಬುದ್ಧಿಯನ್ನು ಕಡಿಮೆ ಇತ್ತಾ? ಅವರು ಹೀಗೆ ನಡೆದುಕೊಳ್ತಾರೆ ಅಂತ ಖಡಾಖಂಡಿತವಾಗಿ ಹೇಳಿದಾಗ ಅರವಿಂದ್ಗೆ ಇವನ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಹೌದು, ರೇಪ್ ಆದ ಮೇಲೆ ಏನು ಮಾಡ್ತಾರೆ? ನನ್ನಂತ ಸ್ಮಾರ್ಟ್ ಹುಡುಗನನ್ನು ಬಿಟ್ಟು ಮನೆಯಲ್ಲಿ ಮಗಳನ್ನು ಇಟ್ಟುಕೊಂಡು ಊಟ ಹಾಕ್ತಾರಾ? ಇದೇ ಸರಿಯಾದ ಐಡಿಯಾ ಅಂದು ಹೇಗೆ ಮಾಡಬೇಕು ಅಂತ ಪ್ಲಾನ್ ಮಾಡಿ. ಒಟ್ಟಿಗೆ ಮನಸ್ವಿ ನನ್ನವಳಾದರೆ ಸರಿ ಅಂತಾನೆ ಅರವಿಂದ್. ಅದೆಲ್ಲ ನಮಗೆ ಬಿಟ್ಟು ಬಿಡಿ ಬುದ್ಧಿ, ನಾವು ನೋಡ್ಕೋತೀವಿ. ಒಂದೆರಡು ದಿನದಲ್ಲಿ ನಿಮ್ಮ ಹುಡುಗಿ ನಿಮ್ಮ ಮಂಚದಲ್ಲಿ ಇರ್ತಾರೆ. ಆದರೆ ಆಮೇಲೆ ಅಂತ ರಾಗ ಎಳೆದಾಗ, ಅದೇನು ಅಂತ ಬೊಗಳೋ, ಸುಮ್ಮನೆ ನನ್ನ ತಲೆ ಕೆಡಿಸಬೇಡಿ ಅಂತ ಅರವಿಂದ್ ಅಂದಾಗ, ನಿಮ್ಮ ಕೆಲಸ ಆದ ಮೇಲೆ ನಮ್ಮನ್ನು ಮರಿಬಾರ್ದು ಯಜಮಾನ್ರೆ. ನಮಗೆ ಮತ್ತೆ ಇದೇ ಎಸ್ಟೇಟ್ನಲ್ಲಿ ಕೆಲಸ ಕೊಡಿಸಬೇಕು ಅಷ್ಟೇ ತಾನೆ? ಅದಕ್ಕಿಂತ ಹೆಚ್ಚಿನದು ನಿಮಗೆ ಸಿಗುವಂತೆ ಮಾಡ್ತೀನಿ. ಮೊದಲು ನನಗೆ ನನ್ನ ಮನಸ್ವಿ ಸಿಗುವಂತೆ ಮಾಡಿ ಅಂದು ಪೂರ್ತಿ ಬಾಟಲನ್ನು ಖಾಲಿ ಮಾಡಿ ಅವಳದೇ ಗುಂಗಿನಲ್ಲಿ ಹಾಸಿಗೆಗೆ ಮೈ ಒಡ್ಡುತ್ತಾನೆ. ಈಗ ದಾಂಡಿಗರು ಮನಸ್ವಿಯನ್ನು ಈ ರೂಮಿಗೆ ಕರೆತರುವುದು ಹೇಗೆ ಅಂತ ಪ್ಲಾನ್ ಮಾಡಲು ಶುರು ಮಾಡಿದ್ದಾರೆ. ಬೆಳಿಗ್ಗೆ ಮನಸ್ವಿಯ ಕೈಯಲ್ಲಿ ಭೂಮಿ ಪೂಜೆ ಮಾಡಿಸಲು ಮನೆ ಮಂದಿ ಎಲ್ಲ ಹೋಗಿದ್ದಾರೆ. ಚಿಕ್ಕ ಚಿಕ್ಕ ಹೆಂಚಿನ ಮನೆಗಳು, ಆ ಮನೆಗಳು ಇರುವ ಸ್ಥಿತಿ ನೋಡಿ ಎಲ್ಲರಿಗೂ ಬೇಜಾರಾಗಿದೆ. ಈಗ ಕೆಲಸದವರಿಗೆಲ್ಲ 2 ಬೆಡ್ರೂಮ್ಗಳು ಇರುವ ಒಂದೇ ರೀತಿ ಮನೆ ಕಟ್ಟಲು ಇಂಜಿನಿಯರ್ ಪ್ಲಾನ್ ಮಾಡಿದ್ದಾರೆ. ಎಲ್ಲಾ ಕೆಲಸಗಾರರು ಅತಿ ಸಂತೋಷದಿಂದ ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಭೂಮಿ ಪೂಜೆ ಮುಗಿದ ನಂತರ ಮನೆಯವರೆಲ್ಲರೂ ಹೊರಟು ನಿಂತರೆ ಮನಸ್ವಿಯ ಗ್ಯಾಂಗ್ ಪೂರಾ ಅಲ್ಲೇ ಇತ್ತು. ಎಲ್ಲರಿಗೂ ತಿಂಡಿಯ ವ್ಯವಸ್ಥೆ ಆಗಿದ್ದರಿಂದ ಎಲ್ಲರ ಜೊತೆ ಅಲ್ಲೇ ಕೂತು ತಿಂಡಿ ತಿನ್ನಲು ಶುರು ಮಾಡಿದರೆ ವಿಕ್ರಮ್, ಜೈ, ವಿನೋದ್, ಸುಕನ್ಯಾ, ಪದ್ಮಿನಿ ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟಂತೆ ಮನಸ್ವಿಯನ್ನೇ ನೋಡುತ್ತಿದ್ದಾರೆ. ಜಾಹ್ನವಿಯು ಇದೇ ರೀತಿ ಕೆಲಸದವರ ಜೊತೆ ಬೆರೆಯುತ್ತಿದ್ದಳು. ಅವರ ಜೊತೆಯೇ ಊಟ, ಆಟ ಎಲ್ಲವೂ. ಈಗ ಮನಸ್ವಿ ಕೂಡ ಇದೇ ರೀತಿ ಇದ್ದಾಳಲ್ಲ ಅಂತ ಬೆರಗುಗಣ್ಣಿನಿಂದ ನೋಡುತ್ತಿದ್ದರೆ ತೇಜಸ್ವಿ, ವಿಸ್ಮಯ ಕೂಡ ಮಕ್ಕಳ ಜೊತೆ ಆಟ ಆಡಲು ಶುರು ಮಾಡಿದ್ದರು. ಕೋತಿಯ ಚೇಷ್ಟೆಯಿಂದ ಇಡೀ ವನವೇ ಹಾಳಾಯ್ತು ಅನ್ನುವಂತೆ, ಇದೇನೇ ಸುಕನ್ಯಾ, ನಿನ್ನ ಮಗಳೊಬ್ಬಳಿಂದ ನನ್ನ ಇಡೀ ಮೊಮ್ಮಕ್ಕಳು ಹಾಳಾದ್ರು. ಇವರ ಅಂತಸ್ತೇನು, ಅವರ ಯೋಗ್ಯತೆ ಏನು? ನಿನ್ನ ಮಗಳಿಗೆ ಬುದ್ಧಿ ಹೇಳೋದು ಬಿಟ್ಟು ಸುಮ್ಮನೆ ನಿಂತಿದ್ದೀಯಲ್ಲ ಅಂತ ಕೌಸಲ್ಯ ಬೇಸರದಿಂದ ಹೇಳ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿದೆ. ಮುಂದೆ ಏನೆಲ್ಲ ಆಗುತ್ತೆ ಅಂತ ನಾಳೆ ನೋಡೋಣ.